ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಯೋಗ, ಮೆಡಿಟೇಷನ್, ಅಫರ್ಮೇಷನ್ ಹಾಗೆ ಬುದ್ಧ ಪೂರ್ಣಿಮಾ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲಾಗಿ ವಿಡಿಯೋನ ನೋಡಿ. ಹಾಗೆ ಇಷ್ಟ ಆದರೆ ವ್ಲಾಗ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಇವತ್ತು ಮಾರ್ನಿಂಗ್ 4 o'clock ನಾನು ಡೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಡ್ ಮೇಲೆ ಕೂತ್ಕೊಂಡು ಸ್ವಲ್ಪ ಅಫರ್ಮೇಷನ್ಸ್ ಹಾಗೆ ಮೆಡಿಟೇಷನ್ನ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ಬಂದೆ. ನಿನ್ನೆ ಮಳೆ ಆಗಿರೋದ್ರಿಂದ ತುಂಬ ಕ್ಲೈಮೇಟ್ ತಂಪಾಗಿತ್ತು, ತುಂಬ ಚೆನ್ನಾಗಿತ್ತು ವಾತಾವರಣ. ಹೋಗಿ ಬಂದಿದ್ದಾದಮೇಲೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ನೀರನ್ನು ಕುಡಿತಾ ಇದ್ದೀನಿ. ಅದು ಹಿತ್ತಾಳೆಯಲ್ಲಿ ಇರೋ ನೀರನ್ನು ಕುಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಮಲಾಸನದಲ್ಲೂ ಕೂತ್ಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಅರ್ಧ ಲೀಟರ್ ನಾನು ನಾರ್ಮಲ್ ವಾಟರ್ನ ಕುಡಿತಾ ಇದ್ದೀನಿ. ಕುಡಿದಿದ್ದಾದಮೇಲೆ ಒಂದು 5 ನಿಮಿಷ 10 ನಿಮಿಷ ಗ್ಯಾಪ್ ತೊಗೊಂಡಿದ್ದಾದಮೇಲೆ ನಾನಿಲ್ಲಿ ಯೋಗನ ಸ್ಟಾರ್ಟ್ ಮಾಡಿದ್ದೀನಿ. ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ಯೋಗನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅದರಿಂದ ಆಗೋ ಪರಿಣಾಮಗಳು ಏನೇನು ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಾಧ್ಯ ಆದರೆ ನೀವು ಭಗವದ್ಗೀತೆನ ಓದಬೇಕು ಅಂತ ಅನಿಸಿದರೆ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಲೈಫಲ್ಲಿ ನನ್ನ ಪ್ರಕಾರ ಚೇಂಜ್ ಆಗ್ತಾ ಇರಬೇಕು. ಇವತ್ತಿಂದ ನಾಳೆ ಬದಲಾಗಬೇಕು, ನಾಳೆಯಿಂದ ನಾಡಿದ್ದಕ್ಕೆ ಬದಲಾಗಬೇಕು. ನಾವು ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗಬೇಕು. ಕೆಟ್ಟದ್ರಿಂದ ಒಳ್ಳೇದಕ್ಕೆ ಬದಲಾಗಬೇಕು. ನಮ್ಮ ಲೈಫ್ನ ಯಾವತ್ತೂ ನಿಂತು ನೀರು ಥರ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಹರಿಯೋ ನೀರು ಥರ ನಾವು ಒಂದರಿಂದ ಒಂದಕ್ಕೆ ಹರಿತಾ ಹೋಗಬೇಕು ನೀರು. ಆವಾಗ ನಾವು ಒಂದು ದೊಡ್ಡ ನದಿಯನ್ನು ಸೇರ್ತೀವಿ. ಮೇ 1ನೇ ತಾರೀಕು ಬುದ್ಧ ಪೂರ್ಣಿಮಾ ಇದೆ. ದಯಮಾಡಿ ಪ್ರತಿಯೊಬ್ಬರು ಮ್ಯಾನಿಫೆಸ್ಟ್ ಮಾಡಿ. ಯಾಕಂದರೆ ನಮ್ಮ ಲೈಫು ಯಾವ ಥರ ಇರಬೇಕು ಅಂತ ನಾವು ಅಂದ್ಕೊಂಡಿಲ್ಲ ಅಂತಂದರೆ ಬೇರೆ ಯಾರೂ ಅಂದ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಲೈಫು ಹೇಗಿರಬೇಕು ಅಂತ ನಾವೇ ಸ್ಕ್ರಿಪ್ಟ್ ಮಾಡಬೇಕು. ಮೇ 1ನೇ ತಾರೀಕು ಇಲ್ಲ ಅಂತಂದರೆ 2ನೇ ತಾರೀಕು ನೀವು ಟೆರೆಸ್ ಮೇಲೆ ಹೋಗಿ ಕೂತ್ಕೊಂಡು ನೀರನ್ನು ಇಟ್ಕೋಬೇಕು. ಮುಂದೆ ನೀರನ್ನು ಇಟ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡಬೇಕು. ಏನು ಬೇಕು ಅಂತ ಮೊದಲಿಗೆ ಕ್ಲಾರಿಟಿ ತೊಗೊಳ್ಳಿ. ಕ್ಲಾರಿಟಿ ತೊಗೊಂಡು ಒಂದು ಬುಕ್ಕಲ್ಲಿ ಬರೀರಿ ನೀವು ನೀಟಾಗಿ ಏನು ಬೇಕು ಅಂತ. ಮ್ಯಾನಿಫೆಸ್ಟ್ ಮಾಡೋ ಟೈಮಲ್ಲಿ ಆ ಬುಕ್ಕಲ್ಲಿರೋದನ್ನು ಮತ್ತೆ ಒಂದು ಸಾರಿ ರಿವಿಷನ್ ಮಾಡಿಬಿಟ್ಟು ನಮ್ಗೆ ಏನು ಬೇಕು ಅಂತ ವಿಜುವಲೈಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಾರಿ ಬರೀರಿ. ಬರೆದಿದ್ದಾದಮೇಲೆ ಆ ನೀರನ್ನು ಒಂದು ಓವರ್ ನೈಟು ನೀವು ಅಲ್ಲೇ ಟೆರೆಸ್ ಮೇಲೆ ಇಡಬೇಕಾಗತ್ತೆ. 1ನೇ ತಾರೀಕು ಅಥವಾ 2ನೇ ತಾರೀಕು ರಾತ್ರಿ 8 ಗಂಟೆ ಮೇಲೆ ನೀವು ಇದನ್ನು ಮಾಡಿ ನೀರನ್ನು ಆ ಏನು ಬರೆದಿರ್ತೀರಲ್ಲ ಪೇಪರು, ಆ ಪೇಪರ್ ಮೇಲೆ ಆ ವಾಟರ್ ಬಾಟಲ್ನ ಅಲ್ಲೇ ಇಟ್ಟು ರಾತ್ರಿ ಎಲ್ಲ ಅಲ್ಲೇ ಇಟ್ಟು ನೀವು ಬನ್ನಿ. ಮಾರನೇ ದಿನ ಬೆಳಗ್ಗೆ ಆ ನೀರನ್ನು ನೀವು ಕುಡಿಬೇಕು. ಹಾಗೆ ಇಷ್ಟು ಕ್ಲಿಯರಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಏನಪ್ಪ ಅಂದರೆ ನಮ್ಗೆ ಏನು ಬೇಕು ಲೈಫಲ್ಲಿ ಅಂತ ಕ್ಲಿಯರಾಗಿ ಕ್ಲಾರಿಟಿ ಇರಬೇಕು. ನಮ್ಗೆ ಅದು ಬೇಕು ಇದು ಬೇಕು ಅಂತ ಅಲ್ಲ. 3 ಗೋಲ್ಸನ್ನು ಕಂಪಲ್ಸರಿ ಫಿಕ್ಸ್ ಮಾಡ್ಕೊಳ್ಳಿ. ಯಾವ 3 ಗೋಲ್ಸು ಯಾವುದು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು 3 ಗೋಲ್ಸನ್ನು ಫಿಕ್ಸ್ ಮಾಡ್ಕೊಳ್ಳಿ. ಅದು ಈಗ ಆಗಬೇಕು, ಆ ಥರದ್ದಿರಬೇಕು. ತುಂಬ ಲಾಂಗ್ ಟರ್ಮ್ ಗೋಲ್ ಅಲ್ಲ, ಮುಂದಿನ ವರ್ಷ ಆಗೋ ಅಂಥದ್ದು ಅಥವಾ ಆ ಥರದ್ದಲ್ಲ. ಈಗ ಪ್ರೆಸೆಂಟಲ್ಲಿ ಅದು ಆಗಬೇಕಾಗಿರೋದನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಈಗಾಗಲೇ ಆಗಿದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಅದು ಯಾವುದಾದ್ರೂ ಆಗಿರ್ಬೋದು. ಮಾರ್ನಿಂಗ್ 4 o'clock ಎದ್ದೇಳೋದೇ ನಿಮ್ಗೆ ಬೇಜಾರಾಗಿದ್ದರೆ ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ನೀವು. ನಿಮ್ಮ ಲೈಫಲ್ಲಿ ನಿಜವಾಗ್ಲೂ ಏನು ಬೇಕು ಅದನ್ನು ಕ್ಲಿಯರಾಗಿ ತಿಳ್ಕೊಂಡು ಅದನ್ನು ಮ್ಯಾನಿಫೆಸ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಇವಾಗ ಸ್ಕ್ರೀನ್ ಮೇಲೆ ಹಾಕಿರುವಂಥ ಮಂತ್ರವನ್ನು 108 ಸಾರಿ ಹೇಳೋದಕ್ಕೆ ಪ್ರಯತ್ನ ಪಡಿ. ಇದನ್ನ ಟೆರೆಸ್ ಮೇಲೆ ಕೂತ್ಕೊಂಡು ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ. ಮ್ಯಾನಿಫೆಸ್ಟ್ನ ಮಾಡಬೇಕಾದ್ರೆ ಈ ಥರ ಒಂದು ಕ್ಯಾಂಡಲ್ ಹಾಗೆ ಒಂದು ವಾಟರ್ ಬಾಟಲ್ನ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಿ. ಯಾಕಂದರೆ ಅಗ್ನಿ ಮತ್ತು ನೀರು ಏನಿರತ್ತಲ್ಲ ಪಂಚಭೂತಗಳಲ್ಲಿ ಒಂದು. ನೆಲದ ಮೇಲೆ ಕೂತ್ಕೊಂಡು ಮಾಡೋದ್ರಿಂದ ಭೂಮಿ ಕೂಡ ಪಂಚಭೂತಗಳಲ್ಲಿ ಒಂದು. ನಾವು ತುಂಬ ಬೇಗ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀವಿ. ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ನಮ್ಮ ಬೆನ್ನೆಲುಬು ಯಾವಾಗಲೂ ಸ್ಟ್ರೇಟ್ ಆಗಿರಬೇಕು. ನಾವು ಸ್ಟಿಫ್ ಆಗಿ ಕೂತ್ಕೊಂಡು ಮಾಡಬೇಕು. ಇವಾಗ ನಾನು ಭಗವದ್ಗೀತೆನ ಓದಿ ಮುಗಿಸಿದ್ದಾದ್ಮೇಲೆ ನಾನಿಲ್ಲಿ ಅಫರ್ಮೇಷನ್ಸ್ನ ಬರಿತಾ ಇದ್ದೀನಿ. 3 ರಿಂದ 4 ಪೇಜು ನಾನಿವತ್ತು ಅಫರ್ಮೇಷನ್ನ ಬರೆದೆ. ನನ್ನ ಮಾರ್ನಿಂಗ್ ರೊಟೀನ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಪಾತ್ರೆನ ತೊಳೆದು ಆಮೇಲೆ ಮನೆಯವ್ರಿಗೆ ಟಿಫನ್ ಎಲ್ಲ ಮಾಡಿಕೊಟ್ಟು ಬಾಕ್ಸನ್ನು ಹಾಕಿ ಕಳಿಸಿ ನಾನಿವಾಗ ಮನೆ ಮುಂದೆ ರಂಗೋಲಿನ ಹಾಕ್ತಾ ಇದ್ದೀನಿ. ನಿಜ ಹೇಳಬೇಕು ಅಂತ ಅಂದರೆ ನನಗೂ ಕೂಡ ಗೊತ್ತಿಲ್ಲ ನಾನು ಇಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತೀನ ಅಂತ. ತಲೆಗೆ ಏನು ಬರುತ್ತೋ ಅದನ್ನು ಹಾಕ್ತಾ ಇರ್ತೀನಿ. ಕೆಲವೊಂದು ಸರಿ ಯಾವಾಗಾದರೂ ಯೂಟ್ಯೂಬಲ್ಲಿ ನೋಡ್ತೀನಿ. ಬಟ್ ತುಂಬ ಚೆನ್ನಾಗಾಗಿತ್ತು ಇವತ್ತು ಮಾತ್ರ ರಂಗೋಲಿ. ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ನನ್ನ ಇಮ್ಯಾಜಿನೇಷನ್ ಪ್ರಕಾರ ನಾರ್ಮಲಾಗಿ ಬಿಡಿಸ್ತಾ ಹೋದೆ, ತುಂಬ ಚೆನ್ನಾಗಿ ಬಂತು. ನನಗೆ ಯಾಕೋ ಪ್ರತಿದಿನದಕ್ಕಿಂತ ಇವತ್ತಿನ ರಂಗೋಲಿ ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ನಾನಿವಾಗ ಸಿಂಪಲ್ಲಾಗಿ ಮೇಕಪ್ ಅಂತ ಏನಿಲ್ಲ, ನಾನು ಜಸ್ಟ್ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಪ್ರತಿದಿನ ಸನ್ಸ್ಕ್ರೀನ್ ಹಾಗೆ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ಲಿಪ್ಗೆ ಲಿಪ್ ಬಾಮ್ನ ಅಪ್ಲೈ ಮಾಡ್ತೀನಿ.
ಪ್ರತಿಯೊಬ್ಬ ಹೆಣ್ಮಕ್ಳು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಬಾಡಿ, ನಮ್ಮ ಫೇಸ್ ಹೈಡ್ರೇಟೆಡ್ ಆಗಿದ್ದರೆ ಗ್ಲೋ ಮತ್ತು ಕ್ಲಿಯರ್ ಆಗಿರುತ್ತೆ ನಮ್ಮ ಫೇಸು. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ನೀರನ್ನು ಜಾಸ್ತಿ ಕುಡೀರಿ, ಸಾಧ್ಯ ಆದಷ್ಟು ಹೈಡ್ರೇಟೆಡ್ ಆಗಿರಿ. ಹಾಗೆ ಮಾಯಿಶ್ಚರೈಸರ್ನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸನ್ಸ್ಕ್ರೀನ್ ಸ್ಕಿಪ್ ಮಾಡಿದರೂ ಪರವಾಗಿಲ್ಲ, ಮಾಯಿಶ್ಚರೈಸರ್ನ ಕಂಪಲ್ಸರಿ ಅಪ್ಲೈ ಮಾಡ್ಕೊಳ್ಳಿ. ನಾನು ಮಾಯಿಶ್ಚರೈಸರ್ನ ಹಚ್ಕೊಂಡಾಗ ಕಪ್ಪಾಗಿ ಕಾಣಿಸ್ತೀನಿ ಅಂತ ಅಂದ್ಕೊಂಡು ಹಚ್ಕೊಳ್ಳೋದನ್ನು ಬಿಡೋದಕ್ಕೆ ಹೋಗಬೇಡಿ. ನಾನು ಇವಾಗ ಅದೆಲ್ಲ ಮುಗಿಸಿಕೊಂಡಿದ್ದಾದಮೇಲೆ ನಾನು ಇವಾಗ ಗ್ಯಾಸ್ ಸ್ಟೋವ್ನ ಪೂಜೆ ಮಾಡ್ತಾ ಇದ್ದೀನಿ. ನಾವು ಮನೆಯಲ್ಲಿ ಪ್ರತಿದಿನ ಅಗ್ನಿದೇವನ ಪೂಜೆ ಮಾಡೋದ್ರಿಂದ ಸುಖ, ಶಾಂತಿ, ನೆಮ್ಮದಿ, ಹಾಗೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ನಾವು ಸಕ್ಸಸ್ ಅನ್ನೋದನ್ನು ಕಾಣ್ತೀವಿ. ಮತ್ತು ಆಸ್ತಿ, ಐಶ್ವರ್ಯ ಕೂಡ ಇದರಿಂದ ವೃದ್ಧಿ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಥರ ಗ್ಯಾಸ್ ಸ್ಟೋವ್ನ ಬೆಳಗ್ಗೆ ಇಲ್ಲ ಸಂಜೆ ಟೈಮಲ್ಲಿ ನಿಮ್ಗೆ ಯಾವಾಗ ಅನ್ಸುತ್ತೋ ಆ ಟೈಮಲ್ಲಿ ನೀವು ಪೂಜೆನ ಮಾಡ್ಬೋದು. ಮೊದಲೆಲ್ಲ ಹಿರಿಯರು ಪ್ರತಿದಿನ ಪೂಜೆ ಮಾಡ್ತಾ ಇದ್ರು ಒಲೆನೆಲ್ಲ. ಮನೆ ಮುಂದೆ ಈ ಥರ ಅಲಂಕಾರ ಹಾಗೆ ಧೂಪ ಇದ್ರೆ ಎಷ್ಟು ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ. ಆಮೇಲೆ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅನ್ನೋ ಒಂದು ಫೀಲ್ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನನಗೆ ಈ ಥರ ಅಲಂಕಾರ, ಪಾಸಿಟಿವ್ ವೈಬ್ರೇಷನ್. ನಾನು ಮೆಡಿಟೇಷನ್ ತುಂಬ ಹೊತ್ತು ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನ್ನ ಮಗ ಅಂತೂ ತುಂಬಾ ಸರ್ಕಸ್ ಮಾಡಿದ್ದಾನೆ. ಆಮೇಲೆ ವಿಡಿಯೋನ ನೋಡ್ತಾ ಇದ್ದೆ ನಾನು. ಆಮೇಲೆ ಅವನೇ ವಿಡಿಯೋನ ಸ್ಟಾಪ್ ಕೂಡ ಮಾಡಿದ್ದಾನೆ. ನನಗೆ ಗೊತ್ತೇ ಇಲ್ಲ ಅದು. ಮೆಡಿಟೇಷನು ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಅನಿಸುತ್ತೆ. ನನಗೂ ಕೂಡ ತುಂಬ ಕಷ್ಟ ಆಗಿತ್ತು. 1 ವರ್ಷ ನಾನು ಟ್ರೈ ಮಾಡಿದ್ದೀನಿ ಮೆಡಿಟೇಷನ್ನ, ಡೀಪ್ ಮೆಡಿಟೇಷನ್ನ ಮಾಡೋದಕ್ಕೆ. ಯಾಕಂತ ಅಂದರೆ ನನಗೆ ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಂಡಾಗೆಲ್ಲ ತುಂಬ ಬ್ಯಾಡ್ ಯೋಚನೆಗಳು ಬರ್ತಾಯಿತ್ತು. ಆಮೇಲೆ ಬರ್ತಾ ನಾನು ಅದನ್ನು ತುಂಬ ಟ್ರೈ ಮಾಡ್ತಾ ಇದ್ದೆ. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಕೂತ್ಕೊಳ್ತಾ ಇದ್ದೆ, ಊಟ ಮಾಡೋಕ್ಕಿಂತ ಮುಂಚೆ ಕೂತ್ಕೊತಾ ಇದ್ದೆ. ಮತ್ತು ಯಾವಾಗ ನನಗೆ ಫ್ರೀ ಆಗುತ್ತೆ ಟೈಮು, ಆ ಟೈಮಲ್ಲಿ ಎಲ್ಲ ಕೂತ್ಕೊತಾ ಇದ್ದೆ. ಆವಾಗ ನನಗೆ ಮ್ಯಾನಿಫೆಸ್ಟ್ ಮಾಡೋದು ಅಥವಾ ನನಗೆ ಮೆಡಿಟೇಷನ್ ಮಾಡೋದು ತುಂಬ ಈಸಿ ಆಯಿತು. ಡೈಲಿ ಯೂಸ್ ಮಾಡುವಂತಹ ಬೇಳೆ ಕಾಳುಗಳೆಲ್ಲ ಖಾಲಿಯಾಗಿತ್ತು. ಸೊ ಹಾಗಾಗಿ ಬಾಕ್ಸಿಗೆ ಹಾಕಿಡೋಣ ಅಂತ ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ. ನಾನು ಒಂದೇ ಡಬ್ಬದಲ್ಲಿ ಸಾಸಿವೆ ಹಾಗೆ ಜೀರಿಗೆ ಕೂಡ ಎರಡೂ ಒಂದರಲ್ಲೇ ಹಾಕಿ ಇಡ್ತೀನಿ. ಯಾಕಂದರೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ಚಿಕ್ಕ ಬಾಕ್ಸಲ್ಲೇ ನಾನು ಗ್ಲಾಸ್ ಬಾಕ್ಸಲ್ಲಿ ಏನು ಮಾಡ್ತೀನಿ, ಅರ್ಧ ಸಾಸಿವೆ ಹಾಗೆ ಅರ್ಧ ಜೀರಿಗೆನ ಹಾಕಿಬಿಟ್ಟು ಈ ಥರ ಶೇಕ್ ಮಾಡಿ ಫುಲ್ ಎಲ್ಲ ಮಿಕ್ಸ್ ಮಾಡಿಟ್ರೆ ಡೈರೆಕ್ಟಾಗಿ ನಾವು ಹಾಕೋದು ಮಾತ್ರ ಬಾಕಿ. ಒಂದು ಕಡೆ ಹೋಲು ಚಿಕ್ಕ ಹೋಲ್ ಇರುತ್ತೆ, ಇನ್ನೊಂದು ದೊಡ್ಡ ಹೋಲ್ ಇರುತ್ತೆ ಇನ್ನೊಂದು ಸೈಡ್ಗೆ. ಈ ಬಾಕ್ಸ್ ನಂಗೆ ತುಂಬ ಈಸಿ ಆಗುತ್ತೆ ಸಾಸಿವೆ ಜೀರಿಗೆನ ಹಾಕೋದಕ್ಕೆ. ಬೇಳೆ ಬಾಕ್ಸಸ್ನ ಕಬೋರ್ಡಲ್ಲಿ ಇಟ್ಬಿಟ್ಟು ನಾನು ಹಣ್ಣನ್ನು ತೊಗೊಂಡು ಬಂದಿದ್ದೆ, ಅದನ್ನು ಇವಾಗ ಹಾಕಿಡೋಣ, ಬುಟ್ಟಿಗೆ ಹಾಕಿಡೋಣ ಅಂತ ಹಾಕಿಡ್ತಾ ಇದ್ದೀನಿ. ನೋಡಿದರೆ ಹಣ್ಣೆಲ್ಲ ಕೆಟ್ಟೋಗಿದೆ. ನಾನು ಚೆನ್ನಾಗಿರೋ ಹಣ್ಣನ್ನು ಕೊಟ್ಟಿದ್ದೆ ಅವನಿಗೆ ಹಾಕು ಅಂತ ಹೇಳಿಬಿಟ್ಟು, ಅವನು ಚೆನ್ನಾಗಿರೋ ಹಣ್ಣನ್ನು ಬಿಟ್ಟು ಕೆಟ್ಟೋಗಿರೋ ಹಣ್ಣನ್ನು ಹಾಕಿ ಕಳಿಸಿದ ನನಗೆ. ಇವಾಗ ಯೂಸ್ ಮಾಡಿ ಬಿಸಾಕಿರುವಂಥ ಪ್ಲಾಸ್ಟಿಕ್ ಕವರ್ಗಳನ್ನ ಒಂದಕ್ಕೆ ಹಾಕಿ ನಾನು ಕರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ತೀನಿ. ಬೇರೆ ಎಲ್ಲೂ ನಾನು ಹಾಕಲ್ಲ, ಥ್ರೋ ಮಾಡಲ್ಲ ಬೇರೆ ಕಡೆಗೆ. ಪರಿಸರನ ನಾವೇ ಉಳಿಸ್ಬೇಕು, ನಾವೇ ಕಾಪಾಡಬೇಕು. ಅದನ್ನು ಹಾಳು ಮಾಡಿದರೆ ನಮ್ಗೆ ಉಸಿರಾಡೋಕ್ಕೆ ಗಾಳಿ ಕೂಡ ಇರೋದಿಲ್ಲ. ದಯಮಾಡಿ ಪ್ರತಿಯೊಬ್ಬರು ಪ್ಲಾಸ್ಟಿಕ್ನ ಕರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕಿ. ಬೆಳಗ್ಗೆನೇ ರೊಟ್ಟಿ ಚಪಾತಿ ಎಲ್ಲ ಆಗಿತ್ತು. ಬಟ್ ತುಂಬ ದಿನ ಆಯಿತು ಮ್ಯಾಗಿ ತಿಂದಿದ್ದು. ಸೊ ಹಾಗಾಗಿ ನಮ್ಮ ತಮ್ಮ ಕೂಡ ಮ್ಯಾಗಿ ಮಾಡುವಕ್ಕ ಇವತ್ತು ಅಂದ. ಸೊ ಹಾಗಾಗಿ ಮ್ಯಾಗಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ಟೋವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಗ್ರೀನ್ ಚಿಲ್ಲಿನ ಹಾಕಿ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಆಗಬೇಕು, ಸಾಫ್ಟ್ ಆಗಬೇಕು ಅಂತ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಎಲ್ಲ ತರಕಾರಿನ ಹಾಕ್ಕೊಂಡು ನಾನು ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ಪನ್ನೀರು, ಮಶ್ರೂಮು ಅಥವಾ ಬಟಾಣಿ, ನಿಮ್ಗೆ ಏನೇನು ಎಲ್ಲ ತರಕಾರಿ ಬೇಕಾಗುತ್ತೆ ಅದನ್ನೆಲ್ಲ ಹಾಕ್ಬೋದು. ಚೆನ್ನಾಗೆಲ್ಲ ತರಕಾರಿ ಬೆಂದಿದ್ದಾದಮೇಲೆ ನಾನಿಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಮ್ಯಾಗಿ ಪೌಡರ್ನ ಹಾಕಿ ಇದನ್ನು ಟೇಸ್ಟ್ ನೋಡ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಕಡಿಮೆ ಆಗಿತ್ತು, ಸೊ ಹಾಗಾಗಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ನೀರು ಕೊತ ಅಂತ ಕುದೀತಾ ಇರೋ ಟೈಮಲ್ಲಿ ನಾನಿವಾಗ ಮ್ಯಾಗಿನ ಕಟ್ ಮಾಡಿ ಈ ಥರ ಹಾಕಿದ್ದೀನಿ. ಇದನ್ನ ಒಂದು 15 ನಿಮಿಷ ನೀವು ಬೇಯಿಸ್ಕೋಬೇಕಾಗತ್ತೆ. ಎಷ್ಟು ಬೇಯಿಸ್ಕೊತಿರಲ್ಲ ಅಷ್ಟು ಒಳ್ಳೆಯದು. ನಮ್ಮ ಮನೆಯಲ್ಲಿ ಮ್ಯಾಗಿ ಸೂಪ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಈ ಥರ ಲಿಕ್ವಿಡ್ ಥರ ಮಾಡಿದ್ದೀನಿ. ನಿಮಗೆ ಗಟ್ಟಿಯಾಗಿ ಬೇಕು ಅಂತ ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ನೀರೆಲ್ಲ ಆವಿಯಾಗಿ ಹೋದರೆ ಚೆನ್ನಾಗಾಗತ್ತೆ. ನನಗೆ ಸೂಪ್ ಅಂದರೆ ತುಂಬ ಇಷ್ಟ, ಮ್ಯಾಗಿ ಸೂಪು. ಸೊ ಹಾಗಾಗಿ ನಾನು ಅದರಲ್ಲಿ ಸ್ವಲ್ಪ ನೀರನ್ನು ಬಿಟ್ಟಿದ್ದೀನಿ. ಇವಾಗ ಮಕ್ಕಳಿಗೆಲ್ಲ ಹಾಕ್ಕೊಟ್ಟಿದ್ದಾದಮೇಲೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.